MBBS ಮುಗಿಸಿದ ಮೇಲೆ ಅಷ್ಟರೊಳಗೆ ನನ್ನ ಪುಣ್ಯಕ್ಕೆ 72ನೇ ಇಸ್ವಿಗೆ ಮುಖ್ಯಮಂತ್ರಿಗಳಾಗಿದ್ದರು ದೇವರಾಜ ಅರಸು. 73ನೇ ಇಸ್ವಿನಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿದಾಗ ಏನೇ ಇಷ್ಟು ದಿವಸ ಆದರೂ ಬರಲಿಲ್ಲ, ನನಗೆ ಏನಾಗ್ಬಿಟ್ಟು ನಾವು ಅಂದ್ಕೊಂಡಿದ್ದೆ. ನೀವು ನಂಬಿದ್ರೆ 10 ಗಂಟೆಗೆ ಅವ್ರ ಜೊತೆಲಿ ವಿಧಾನಸೌಧಕ್ಕೆ ಹೋದೆ. ಅವರು ಬಾಲಬುರಿ ಇತ್ತು, ಬಾಲಬುರಿಯಿಂದ ಅವ್ರ ಕಾರಲ್ಲಿ ಕರ್ಕೊಂಡೋದ್ರು. ಅವ್ರ ಕಾರಲ್ಲಿ ಮೊದಲನೇ ಸಾರಿ ವಿಧಾನಸೌಧಕ್ಕೆ ಚೀಫ್ ಮಿನಿಸ್ಟರ್ ಕಾರಲ್ಲಿ ಹೋದೆ ನಾನು, ಆಯಿತಾ. ಮೊದಲು ಎಂಟ್ರಾಗಿದ್ದು ಮೆಡಿಕಲ್ ಕಾಲೇಜ್ ಇದು ಸೆಕ್ರೆಟರಿ ಅವರೆಲ್ಲ ಕರೆಸ್ಬಿಟ್ಟು, ಇದು ನಮ್ಮ ಹುಡುಗಪ್ಪ ಏನು ಮಾರ್ಕ್ಸ್ ಕಾರ್ಡೆಲ್ಲ ತಂದಿದ್ದಾನೆ, ಅಪಾಯಿಂಟ್ಮೆಂಟ್ ಅವ್ರು ಡಿಶ್ಯೂ ಮಾಡಿ ಅಂದ್ಬಿಟ್ಟು. ಕನಸು ಮನಸ್ಸಲ್ಲೂ ನಂಗೆ ಗೊತ್ತಾಗಲಿಲ್ಲ. 1:30-2 ಗಂಟೆ ಹೊತ್ತು ನನ್ನ ಕೈಗೆ ಆರ್ಡ್ರ್ ಬಂದ್ಬಿಡ್ತು, ಅಪಾಯಿಂಟ್ಮೆಂಟ್ ವೈದ್ಯಾಧಿಕಾರಿಯಾಗಿ ನೇಮಕ ಮಾಡಿದ್ದೀನಿ ನಂಜನಗೂಡಿಗೆ ಅಂತ. ನಮ್ಮ ಇಲಾಖೆಯಲ್ಲಿ ನನ್ನ ಜೊತೆಲಿ ಓದ್ತಿದ್ದು ಅವ್ರಿಗೆ ದೊಡ್ಡ ನ್ಯೂಸ್ ಆಗೋಯ್ತು. ಒಬ್ಬ BBS ತಗೊಂಡು ತಕ್ಷಣ ಹೋಗಿ ವೈದ್ಯಾಧಿಕಾರಿಯಾಗಿ ಮೆಡಿಕಲ್ ಆಫೀಸರ್ಗೆ ಗೆಸ್ಟೆಡ್ ಆಫೀಸರ್ ಆಗ್ಬಿಡ್ತು. ಅದು ದೊಡ್ಡ ನ್ಯೂಸ್ ಆವಾಗ ಆ ಕಾಲದಲ್ಲಿ. ಆಮೇಲೆ ಅದೆಲ್ಲ ಅಸೆಂಬ್ಲಿಲೇ ಎತ್ತಿದ್ರಂತೆ. ಅವ್ರು ಹೇಳಿದ್ರೆ ನೋಡ್ರಿ SSLC ಕಾಸ್ಟ್ ಹುಡುಗ ಕಷ್ಟಪಟ್ಟು ಓದಿದ್ದಾನೆ, ತಂದೆ ಇರಲಿಲ್ಲ,